ಅಪ್ರಾಣೆಗೂ ನಾವೆಲ್ಲ ಬರಲ್ಲ. ಯಾಕ್ರೋ? ಇನ್ನೇನೋ ಮತ್ತೆ ಮಕ್ಕಳನ್ನ ಎತ್ಕೊಂಡು ಆಟ ಆಡೋ ವಯಸ್ಸಲ್ಲಿ ನಿಮ್ಮಪ್ಪ ಅದ್ ಯಾವ್ದೋ ಹಳ್ಳಿನ ದತ್ತು ತಗೊಂಡ್ ಸೇವೆ ಮಾಡುವಂತಾರಲ್ಲ, ನಿಮ್ಮಪ್ಪಂಗ್ ದತ್ತು ತಗೊಳ್ಳೇಬೇಕು ಅನ್ನೋದಾದ್ರೆ ನನ್ನನ್ ದತ್ತು ತಗೊಳಕ್ ಹೇಳೋ. ಅದ್ ಯಾವ್ದೋ ಹಳ್ಳಿನ ಯಾಕೆ? ಅದ್ ಯಾವ ಹಳ್ಳಿನೋ ಏನೋ, ಅಲ್ಲಿ ತಿನ್ನ ಕೂಳ್ ಸಿಗ್ತದೋ ಇಲ್ವೋ. ಹೌದು ಮಗ, ಅಲ್ಲಿಗೆ ಹೋದ್ರೆ ನಾವೇ ಬೇಸ್ಕೊಂಡ್ ತಿನ್ಬೇಕಾಗತ್ತೆ. ಮಗ ಅದ್ ಯಾವ ಹಳ್ಳಿ ಅಂತಂದೆ? ಬಾಮಾಪುರ. ಸರ್ ನಯಾ ಪೈಸಾ ಬೇಡ, ಕಿತ್ತೋಗಿರೋ ಕೇಳ್ಬಿಡಿದಿರೋ ಕೌಡೆ ಬೇಡ, ನಾನ್ ಕರ್ಕೊಂಡೋಗಿ ಸರ್, ನಾನ್ ಬರ್ತೀನಿ ಸರ್, ನಾನ್ ಕರ್ಕೊಂಡೋಗಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಅಲ್ಲ ಅದೇನ್ ಪಾಂಡವಪುರ, ಸೋಮನಾಥ್ಪುರ, ಮಹಾಬಲಿಪುರ ತರ ಟೂರಿಸ್ಟ್ ಸೆಂಟ್ರಾ? ಅಯ್ಯೋ ಅದು ಬರೀ ಟೂರಿಸ್ಟ್ ಸೆಂಟರ್ ಅಲ್ಲ ಸರ್, ಹ್ಯಾಪಿ ಸೆಂಟರ್, ಜಾಲಿ ಸೆಂಟರ್, ಬ್ಯೂಟಿ ಸೆಂಟರ್, ಗರ್ಲ್ ಸೆಂಟರ್, ರಿಲೀಫ್ ಸೆಂಟರ್, ರಿಲ್ಯಾಕ್ಸ್ ಸೆಂಟರ್, ಕೂಲ್ ಸೆಂಟರ್, ಕಾಲ್ ಸೆಂಟರ್. ಅದೇ ಸರ್ ಒಂದ್ ಸೆಂಟ್ರಲ್ ಸರ್ ಆ ಹಳ್ಳಿ ಹೇಗೆ ಅಂದ್ರೆ ಆಂಧ್ರಾಗೊಂದು ಇದ್ದಂಗೆ, ಮುಂಬೈಗೊಂದು ಪುರಂ ಇದ್ದಂಗೆ, ಕರ್ನಾಟಕಕ್ಕೆ ಒಂದೇ ಒಂದು ಭಾಮಾಪುರ. ನಾವೇನಾದ್ರೂ ಅಲ್ಲಿಗೆ ಹೋಗ್ಬಿಟ್ರೆ ಅಳಿಯ ಅತ್ತೆ ಮನೆಗೆ ಬಂದಾಗ ಹೇಗೆ ಆರ್ತಿ ಮಾಡಿ ಒಳಗ್ ಕರ್ಕೋತಾರೋ ಹಾಗೆ ನಮ್ಮನ್ನು ಒಳಗ್ ಕರ್ಕೋತಾರೆ ಸರ್. ಆ ಹಳ್ಳಿಗೆ ಹೋದ್ರೆ ಈ ಬೇದಿ ಗೀದಿ ತರ ವ್ಯಾಧಿ ಗೀದಿ ಅಂತದೇನು ಬರೋದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಮೆಡಿಕಲ್ ಚೆಕಪ್ ಇದೆ. ಒಂದ್ ಕಡೆ ಉಂಡೆ ನಾಟಿ ಕೋಳಿ, ಇನ್ನೊಂದ್ ಕಡೆ ಈಜಲೆಂಡ, ಟೋಟಲ್ ಆಗಿ ಹನಿಮೂನ್ ಸೆಟಪ್. ಡೈಲಿ ಫಸ್ಟ್ ಕತೆ ಕೇಳ್ಕೊಂಡು ಕೂತಿದ್ದೀರಾ, ಬಟ್ಟೆ ಪ್ಯಾಕ್ ಮಾಡ್ಬೇಕು, ಲೇಟ್ ಆಗುತ್ತೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ಹೆಲ್ಮೆಟ್ ಮಾಡ್ಲಿ ಸರ್. ಬಂದ್ರೆ ಈ ಹೋಟ್ಲ್ ಯಾರು ನೋಡ್ಕೊಂತಾರೆ? ತಗೊಳ್ಳಿ, ಟಿಪ್ಸು ನೀವೇ ಇಟ್ಕೊಳ್ಳಿ. ಲೇ ಇರೋಲೇ ಮ್ಯಾನೇಜರ್ಗೆ ಟಿಪ್ಸಾ? ಅಯ್ಯೋ ಸರ್, ಅಷ್ಟೊಂದು ಗಿಂಜಿದ್ರಿ, ನಿಮ್ಮನೆ ಅಂಬೋ ಅಂತ ಬಿಟ್ಟು ಹೊರಟೋದ್ರು. ಅವರಿಂದ ತಾನೇ ವಧೆ ತಿನ್ನಕ್ ಸಾಧ್ಯ, ನನ್ನ ಕೈಲಾಗತ್ತಾ? ಏನ್ ಹೇಳ್ತಿದ್ದೀರಾ ಸರ್? ಭಾಮಾಪುರಕ್ಕಿಂತ ಪವಿತ್ರವಾದ ಇನ್ನೊಂದು ಹಳ್ಳಿ ಇದೆ ಅಂತ ನಾನು ಇದುವರೆ ತನಕ ಕೇಳೇ ಇಲ್ಲ. ಅಷ್ಟು ಶುದ್ಧವಾದ ಹಳ್ಳಿ. ಅಲ್ಲಿ ಅಪ್ಪಿ ತಪ್ಪಿ ಯಾರಾದ್ರೂ ಹುಡುಗಿಗೆ ಸೈಟ್ ಹೊಡೆದ್ರೆ ಫೈಟೇ ಸರಿಯಾಗಿ ತಗಲಾಕೊಂಡ್ರು. ಇದರಿಂದ ನಿಮ್ಗೇನ್ ಲಾಭ ಸರ್? ಆ ತರಲೆಗಳ ಬಂದಿಲ್ ಬಿಡಾರ ಹುಡ್ಬಿಟ್ರೆ ನಮಗೂ ತೊಂದ್ರೆ, ಬಿಸ್ನೆಸ್ಗೂ ನಾಮ, ಡಬಲ್ ಟ್ರಬಲ್. ಅರ್ಥ ಆಯ್ತಾ? ಹೋಗ್ ಕೆಲ್ಸ ನೋಡೋಗು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಷ್ಟು ಅಂದ್ರು, ಸುತ್ತುವಾಗಿ ಕುತ್ತು ಬಿದ್ದೆ. ಹಲೋ, ಭಾಮಾಪುರಕ್ಕೆ ಯಾವ ಕಡೆ ಹೋಗ್ಬೇಕು? ಏನು? ಡ್ರೈವರ್ ಲೆಫ್ಟ್ ಅಲ್ಲಿ ಹೋಗಿ. ನೀವ್ ಹೇಳ್ತಾ ಇರೋದೇನೋ ಸರಿ ಕಣ್ರವ, ಒಪ್ಕೋತೀವಿ. ಸಮಾಜ ಸೇವಾ ಯೋಜನಾ ಕಾರ್ಯಕ್ರಮಕ್ಕೆ ನಿಮ್ ಹಳ್ಳಿಗೆ ಬರ್ತೀವಿ ಅಂತ ನಿಮ್ಮ ಕಾಲೇಜಿಂದ ಕೇಳ್ಕೊಂಡಿದ್ರು. ನಾವು ಅದಕ್ಕೆ ಆಗ್ಲಿ ಅಂತ ಒಪ್ಕೊಂಡಿದ್ದು. ಆದ್ರೆ ಈಗ ಇದ್ದಕ್ಕಿದ್ದಂಗೆ ರೋಟರಿ ಕ್ಲಬ್ ನಿಂದ ಒಂದ್ 7-8 ಜನ VIP-ಗಳು ಬರ್ತೀವಿ ಅಂತ 7 ಕಳಿಸ್ಬಿಟ್ಟವ್ರೆ. ಈಗೇನ್ ಮಾಡೋದು? ಈ ನಮ್ಮಳ್ಳಿ ಅಂತ ದೊಡ್ಡ ಮನೆ ಇರೋದು ಈ ಪಂಚಾಯತಿ ಕಚೇರಿ ಒಂದೇಯ. ಈಗ ನಾವಿದನ್ನ ಅವ್ರಿಗೆ ತಾನೇ ಕೊಡ್ಬೇಕು. ನಾವು ಮಾಡೋ ಸೋಷಿಯಲ್ ಸರ್ವಿಸ್ಗೆ ನಮಗ್ ಮಾರ್ಕ್ಸ್ ಇದೆ, ಆದ್ರಿಂದ ನಾವ್ ಇಲ್ಲೇ ಇದ್ದು ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು. ಹಂಗಾರೆ ಒಂದ್ ಕೆಲ್ಸ ಮಾಡಿ, ನಮ್ಮ ಹಳ್ಳಿನಾಗ ಒಂದ್ 60 ಮನೆಗಳಿವೆ. ಅದ್ರಾಗೆ ಗಂಡಸರು ಇಲ್ದೇ ಇರೋ ಮನೆ ನೋಡಿ ಮನೆಗೆ ಇಬ್ಬಿಬ್ರು ಉಳ್ಕೋಬಹುದು. ಏನು ಬೇರೆಯವ್ರ ಮನೆಲ್ಲ? ಆ ವಿಚಾರದಲ್ಲಿ ಮಾತ್ರ ಯೋಚನೆ ಮಾಡ್ಬೇಡ್ರವ. ನಮ್ಮ ಹಳ್ಳಿ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ತುಂಬಾ ಪವಿತ್ರವಾದ ಹಳ್ಳಿ. ಹಂಗೇನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ನೀವು ಧೈರ್ಯವಾಗಿರಿ. ಎಲ್ಲ ನಮ್ಮ ಹಣೆ ಬರಹ. ಬರೋವ್ರನ್ನ ನಾವು ಬೇರೆ ಥರಾನೇ ವಿಚಾರಿಸ್ಕೊಳ್ಳೋಣ ಕಣ್ರೆ. ನೋಡ್ರು, ಈ ಸೆಕ್ಸ್ ಬಗ್ಗೆ ಮಾತಾಡಿದ್ರೆ ಕಚಡ, ಗಲೀಜು, ಕೆಸರು, ಹಸಿರು ಅಂತಾರೆ. ಅದ್ರ ಬಗ್ಗೆ ಬರೆದ್ರೆ ಹಳದಿ ಪತ್ರಿಕೆ, ಜರ್ನಲಿಸಂ. ಅದೇ ಅದ್ರ ಬಗ್ಗೆ ಸಿನಿಮಾ ಮಾಡಿದ್ರೆ ಇದೆಲ್ಲ ಒಂಥರ ಕಲರ್ಫುಲ್ ಮ್ಯಾಟರ್ ಅಮ್ಮ. ರೈನ್ಬೋ ರೈನ್ಬೋ ಕಾಮನ್ ಬಿಲ್ ಇದ್ದಂಗೆ. ಅದಕ್ಕೆ ಫಿಗರ್ಸ್ ಎಲ್ಲ ಕಲರ್ಸ್ ಅಂತ ಕರೆಯೋದು. ಹೌದು ವಿಜಯ್, ಇವತ್ ನೀನ್ ನಮ್ಗೆ ಕಾಮನ ಬಿಲ್ಲು ಕಾಲೋನಿ ತೋರಿಸ್ತಿದ್ಯಾ ಕಣೋ. ತುಂಬಾ ಥ್ಯಾಂಕ್ಸ್ ಕಣೋ. ಆಯ್ತು, ತುಂಬಾ ನೂಲಿ ಬೇಡ. ನಮ್ ಭಾಮಾಪುರ ಕಂಡ್ರೋ.
ಇದೇನು ಇದು ಬಾಮಾಪುರ ಏ ಅಂತ ಹಾಕಿದ್ರೆ ಏನ್ ವಿಷಯ? ಇದ್ರ ವಿಷಯ ವೆರಿ ಸಿಂಪಲ್. ಈ ಹಳ್ಳಿಗೆ ಪುಟ್ಟ ಮಕ್ಳು ಹೋಗಿ ಕೆಟ್ಟೋಗ್ಬಾರ್ದು ಅಂತ. ಆಹಾ, ಎಷ್ಟು ದೊಡ್ಡ ಹುಡುಗ ಹೇಳ್ತೀಯ ನೋಡ. ಈ ವಿಷಯದಲ್ಲಿ ಮಾತ್ರ ನಮ್ಮ ಘನ ಸರ್ಕಾರವನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೋ? ಯಾಕಂದ್ರೆ ಫಿಲಂ ಗಳಿಗೆ ಮಾತ್ರ ಎ ಸರ್ಟಿಫಿಕೇಟ್ ಕೊಡ್ತಾರೆ, ಆದ್ರೆ ಈ ಹಳ್ಳಿಗೆ ಎ ಸರ್ಟಿಫಿಕೇಟ್ ಕೊಟ್ಟು ನಮ್ಗೆ ಕರೆಕ್ಟ್ ರೂಟ್ ತೋರಿಸಿದಾರಲ್ಲ, ಅದಕ್ಕೆ ಒರ್ಸ್ಕೊ ನಿನ್ ಜೊಲ್ಲ. ಏನ್ ತೋರಿಸ್ತಾನೆ ಅಂದ್ರೆ ಹೊಡೋಣ. ವಿಲೇಜ್ ಸೂಪರ್ ಅನ್ಸುತ್ತೆ ಮಾಮ್. ಗುರು ಅಲ್ಲೋಡು ಗುರು, ಕಲರ್ಫುಲ್ ಬಟರ್ಫ್ಲೈ. ಆ ಕಡೆ ಇರೋ ಸೌದೆಗಳನ್ನ ಈ ಕಡೆ ಹಾಕೊಳ್ಳಿ, ಇನ್ನೊಂದೆರಡು ಒಲೆ ಹಾಕಿ, ಬೇಗ ಗುರಿ ಹಾಕಿ, ಟೈಮ್ ಆಗ್ತಾ ಇದೆ. ಏನಿದು ಏನೇನೋ ಮಾಡ್ತಾ ಇದಾರಲ್ಲ? ನಮಸ್ಕಾರ ದೊಡ್ಡವ್ರಿಗೆ. ನಮಸ್ಕಾರ. ನಮಸ್ಕಾರ. ಏನಿದು ಏನೋ ಮಾಡ್ತಾ ಇದ್ದೀರಾ? ಬಿಸಿನೀರು ಕಾಯಿಸ್ತಾ ಇದೀವಿ. ಬಿಸ್ನೀರಾ? ಯಾಕೆ? ಅದು ಮೊದ್ಲು ಸ್ನಾನ ಮಾಡಿಸಿದ ಮೇಲೆ ತಾನೇ ಪಾಠಗಳು ಶುರು ಆಗೋದು. ಏನ್ ಕರೆಕ್ಟ್ ಆಗಿ ಹೇಳಿದ್ನು ಮ್ಯಾಕ್ಡೊನಾಲ್ಡ್ಸ್ ಮ್ಯಾನೇಜರ್. ಅದ್ ಸರಿ, ಯಾರು ಬಂದು ಸ್ನಾನ ಮಾಡಿಸ್ತಾರೆ? ನೆನ್ನೆ ಬಂದು ಇಳ್ದಿದಾರಲ್ಲ ಆ ಹೆಣ್ಣು ಹುಡುಗಿರು. ಏನ್ ಕರೆಕ್ಟ್ ಆಗಿ ಹೇಳಿದ್ನು ಆ ವಾಂಡಿ ತಲೆ. ತಾನೇ ಫ್ರೆಶ್ ಆಗಿ ಹುಡುಗಿರು ಇಳ್ದಿದಾರಂತೆ. ಅಡಕ್ ಮಾಲ್ಗಳು ಸೂಪರ್ ಚಾನ್ಸ್. ಸರಿ, ಒಂದ್ ತಲೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಅವ್ರು ಏನ್ ಕೇಳ್ತಾವ್ರೆ? ಪಾತ್ರೆ ಸೌದೆ ಖರ್ಚು ಎಲ್ಲ ಸೇರಿ ಒಂದ್ ತಲೆಗೆ ಎಷ್ಟು ಅಂತ ಕೇಳ್ತಿದ್ದಾರೆ. 50 100 ಕೇಳ್ತಾರೆ. ಇದು ತುಂಬಾ ಚೀಪ್ ಆಗ್ಲಿಲ್ವಾ? ಇದು ಬಸ್ ಸ್ಟ್ಯಾಂಡ್ ಅಲ್ಲೂ ಸಿಗುತ್ತಮ್ಮ. ಇದೆಲ್ಲ ಸೇವೆ ತಾನೆ. ಸ್ವಲ್ಪ ಜನ ಸುಮ್ನೆ ಕೂಡ ಹಾಕ್ಬಿಟ್ಟು ಹೋಗ್ತಾರೆ. ಅದು ಬಸ್ ಸ್ಟ್ಯಾಂಡ್ ಅಲ್ಲೂ ಸಿಗಲ್ಲ. ಸಮಾಜ ಸೇವೆ ಹಳ್ಳಿಲಿ. ಹಾಯ್ ಕಾವೇರಿ, ಹೇಗಿದ್ದೀಯಾ? ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಇದೇನ್ ಹಿಂಗ್ ಕೇಳ್ಬಿಟ್ರಿ? ನಾವ್ ಎಷ್ಟು ಫಿಲ್ಮ್ ನಲ್ಲಿ ನೋಡಿಲ್ಲ ನಿಮ್ಮಂತ ಹೆಂಗಸರುಗಳಿಗೆ. ಕಾವೇರಿ, ಸರೋಜ, ರತ್ನಮಂಜರಿ, ಮಣಿಮಂಜರಿ ಇಂತ ಹೆಸರುಗಳು ತಾನೇ ಇಡೋದು. ಮಮತಾಜ್, ಕತ್ರಿನಾ, ಕರೀನಾ ಅಂತಿದ್ರೆ ಅವೆಲ್ಲ ಬೇರೆ ರೇಂಜ್. We too want to see. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? 25 ವರ್ಷಗಳಿಂದನೂ ಮಾಡ್ತಾ ಇದ್ದೀನಿ. 25 ವರ್ಷದಿಂದನಾ? ಎಲ್ಲಿ ಒಂದ್ಸಲ ನಿಮ್ ಕೈ ಕೊಡಿ. ಮೇಡಮ್, 25 ವರ್ಷದಿಂದ ಇದೇ ಕೆಲಸದಲ್ಲಿ ಇದ್ದೀರಲ್ಲ, ನಿಮಗ್ ಸ್ವಲ್ಪನೂ ಬೇಜಾರಾಗ್ಲಿಲ್ವಾ? ದಿನೇ ದಿನೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ವಿನಃ ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ನನ್ ರಿಟೈರ್ಡ್ ಆಗೋ ವಯಸ್ಸಿನವರೆಗೂ ಹೀಗೆ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡ್ಕೊಂಡಿರೋದೇ ನನ್ನ ಕರ್ತವ್ಯ ಅಂತ ನಾನ್ ಅನ್ಕೊಂಡಿದ್ದೀನಿ. ಅದಕ್ಕೆ ತಾನೇ ನಾನಿನ್ನು ಮದ್ವೆನೆ ನೀವು ಮದ್ವೆ ಆಗಿದ್ದಿದ್ರೆ ಒಬ್ಬನ್ನ ಮಾತ್ರ ಸಂತೋಷ ಪಡಿಸ್ತಾ ಇದ್ರಿ. ಇವಾಗ ಎಷ್ಟು ಜನರನ್ನ ಸಂತೋಷ ಪಡಿಸ್ತೀರಾ? ನೀವೆಲ್ಲ ದೊಡ್ಡ ಮನೆ ಮಕ್ಕಳಂತೆ. ಈ ಸರ್ವಿಸ್ ಅಲ್ಲಿ ನಿಮ್ಮೆಲ್ಲರಿಗೂ ಬಹಳ ಇಂಟ್ರೆಸ್ಟ್ ಇರೋ ಹಾಗೆ. ನಾಳೆ ನಾವೆಲ್ಲ ಒಟ್ಟಿಗೆ ಸೇರಿ. ಅದೇ ತಾನೇ ನಮಗೂ ಇಷ್ಟ. ನಮ್ಮಿಬ್ರು ಗ್ರೂಪ್ ಒಂದೇ ಉದ್ದೇಶದಿಂದ ತಾನೇ ಇಲ್ಲಿ ಸೇರಿರೋದು. ನೋಡಿ, ನಿಮ್ಗೂ ತೃಪ್ತಿ ಆಗ್ಬೇಕು, ನಮ್ಗೂ ತೃಪ್ತಿ ಸಿಗ್ಬೇಕು. ಆಗ್ಲೇ ತಾನೇ ನಮ್ ಹುಡುಗಿರಿಗೆ ಒಳ್ಳೆ ಮಾರ್ಕ್ಸ್ ಸಿಗೋದು. ಮಾರ್ಕ್ಸಾ? ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ದೆ ಮಾಲ್ಗೆ ಮಾರ್ಕ್ಸ್ ಅಂತ ಇದಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಎಣ್ಣೆ ಸೀಗೆಕಾಯಿ ಇವೆಲ್ಲ ನೀವೇ ಕೊಡ್ತೀರಾ ಇಲ್ಲ ನಾವೇ ತರಬೇಕು? ಎಣ್ಣೆ, ಸೀಗೆಕಾಯಿ, ಸೋಪು, ಶಾಂಪೂ, ಟವಲ್ಲು ಅಷ್ಟೇ ಯಾಕೆ, ಊಟದಿಂದ ಹಿಡಿದು ಇಂಜೆಕ್ಷನ್ ವರೆಗೂ ಫ್ರೀ. ಇಂಜೆಕ್ಷನ್ ಯಾಕೆ? ಅದೇ ತಾನೇ ಹೈಜೆನಿಕ್. ಈ ನಡುವೆ ಯಾರಿಗೆ ಯಾವ ಕಾಯಿಲೆ ಬರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಸೇಫ್ಟಿಲಿ ನಾವ್ ಇರ್ಬೇಕೋ ಬೇಡವೋ? ನಾವ್ ಎಷ್ಟು ಹಣ ಕೊಡ್ತೀವಿ ಅಂತ ನೀವ್ ಅನ್ಕೊಂಡಿದೀರಾ? ಅದೆಲ್ಲ ನಿಮ್ಮಿಷ್ಟ. ನೀವು ದುಡ್ಡು ಕೊಟ್ಟು ಸರ್ವಿಸ್ ಮಾಡ್ತೀರಾ, ನಾವು ಮನಸಾರೆ ಸರ್ವಿಸ್ ಕೊಡ್ತೀವಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಸ್ವಲ್ಪ ಜಾಸ್ತಿನೇ ಕೊಡ್ತೀರಾ ಅನಿಸ್ತಿದೆ. ಕೊಡ್ತೀರಾ ಅಲ್ಲ, ಕೊಡ್ತಾನೆ. ಇದಕ್ಕೂ ನಾನೇ ಕೊಡ್ಬೇಕು. ಇನ್ಯಾರು ಕೊಡ್ತಾರ? ಏನೋ ತಾನೇ ಕೊಡ್ಬೇಕು. ಓಕೆ ಮೇಡಮ್, ಬರ್ತೀವಿ. ಯಾರಿಗ್ಯಾರು ಅಂತ ಫಿಕ್ಸ್ ಮಾಡ್ತಾ ಇದ್ದೀವಿ. ಚೀಟಿ ಇಲ್ಲಿ ಈ ವಯಸ್ಸಿನಲ್ಲಿ ಒಳ್ಳೆ ರಸ್ಪುರಿ ಮಾಡೋಣ ತರ ಫಳ 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 ಅಂತ ಹೊಳಿತಾ ಇದ್ದೀರಾ. ನಾಳೆ ಯಾರನ್ನ ಯಾರಿಗ್ ಬೇಕಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ, ನನಗ್ ಮಾತ್ರ ನೀವೇ ಫಿಕ್ಸ್. ಏನಾಯ್ತು ಮೇಡಮ್? ಅಲ್ಲ, ಅವನು ಏನ್ ಹೇಳೋದ? ಮೇಡಮ್, ನೀವು ಸೋಷಿಯಲ್ ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದ್ರೆ ಅವ್ರು ಇಲ್ಲಿಗೆ ಬಂದಿರೋದೇ ಬೇರೆ ಸರ್ವಿಸ್ಗೋಸ್ಕರ. ಬೇರೆ ಸರ್ವಿಸ್ ಅಂದ್ರೆ ಗೊತ್ತಾಗ್ಲಿಲ್ವಾ ಮೇಡಮ್? ಇಲ್ಲ.
ಲೇಡೀಸ್ ಕೌಂಟ್ರಸ್ ಎಲ್ಲಿ ಹೋಗ್ತಾ ಇದ್ದೀರಾ? ಆ ಚೇರ್ಮನ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ. ಪ್ಲೀಸ್ ಮೇಡಮ್, ಅದರಿಂದ ಏನು ಪ್ರಯೋಜನ ಇಲ್ಲ. ನಾಯಕರೆಲ್ಲ ದುಡ್ಡಿರೋರ್ಗೆ ಸಪೋರ್ಟ್ ಮಾಡೋದು. ನಾಳೆ ನಾವೇ ಅವ್ರಿಗೊಂದು ಗತಿ ಕಾಣಿಸಿದ್ರಾಯ್ತು ಬಿಡಿ. ಏನಿದು ಕಾವು? ಗೊತ್ತಾಗ್ತಾ ಇಲ್ವಾ? ಸೇಫ್ಟಿ ಇಂಜೆಕ್ಷನ್. ಇಲ್ಲಿ ಬೇಡ ಕಾವು, ಇಲ್ಲಿ ಕೊಡು ಕಾವು. ಬೇಡ. ವೈ? ತುಂಬಾ ಸೇಫ್ಟಿ. ನಂಗೆ ಇದು ಮಾತ್ರ ಅಲ್ಲ, ಯಾವುದು ಬೇಡ. ಯಾವುದು ಬೇಡವಾ? ಯಾಕೆ? ಅಲ್ಲ, ನಾನು ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿದ್ದೀನಿ, ಆದ್ರೆ ಇಷ್ಟೊಟ್ಟು ತಪ್ಪನ್ನ ಅಭ್ಯಾಸ ಇಲ್ವಾ? ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು. ಅಯ್ಯೋ, ಯಾಕೋ ಎಲ್ಲ ಕೆಟ್ಟ ಶುರು ಆಗ್ತಾ ಇದೆ. ನೀವು ಕೊಟ್ಟ ಇಂಜೆಕ್ಷನ್ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಕಾಣುತ್ತೆ. ಕೆಟ್ಟ ರಕ್ತ ಇರೋರಿಗೆ ಮಾತ್ರ ಇಂಜೆಕ್ಷನ್ ಸೆಟ್ ಆಗೋಲ್ಲ. ನಂದು ಒಳ್ಳೆ ರಕ್ತನೇಪ್ಪ. ಯಾಕೇನಾಯ್ತು? ಯಾಕೋ ನಿಮ್ ಹಳ್ಳಿ ಸೊಳ್ಳೆ ಸಿಕ್ಕಾಪಟ್ಟೆ ಕಡಿತಾ ಇದೆ. ಬಂದೆ, ಒಂದ್ ನಿಮಿಷ. ಲೋ ಮಗ್ನೆ, ಇದು ಕೋತಿ ರಕ್ತ. 6 ತಿಂಗಳಾದ್ರೂ ಎಫೆಕ್ಟ್ ಹೋಗೋದಿಲ್ಲ. ಅಲ್ಲ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನೀವ್ ಯಾಕೆ ಅಮ್ಮ, ಏನ್ ಮಾಡೋದು? ನನ್ ಹಣೆ ಬರಹ, ಏನೋ ಬಂದ್ಬಿಟ್ಟೆ. ಅಲ್ಲ, ನೀವ್ ಒಳ್ಳೆ ಓದಿರೋರ್ ತರ ಕಾಣಿಸ್ತೀರಾ, ನೋಡಕ್ಕೂ ಚೆನ್ನಾಗಿದ್ದೀರಾ. ಬೇರೆ ಯಾವ್ದಾರ ಕೆಲ್ಸ ಯಾಕೆ, ಏನಾಯ್ತು? ಏನಿಲ್ಲ, ಇದ್ರಲ್ಲಿ ಬರೋ ಆದಾಯ. ಅಲ್ಲ, ನಿಮ್ಗಂತ ಕಷ್ಟ ಏನು ಅಂತ. ನನ್ ಕಷ್ಟ ನನಗ್ ತಾನೇ ಗೊತ್ತು. ಅದೇನು ಅಂತ ನನಗೂ ಹೇಳಿ, ನಾನು ತಿಳ್ಕೊಂತೀನಿ. ನಮ್ಮಪ್ಪ ಒಬ್ಬ ಕುಡ್ಕ. ಅಮ್ಮನ್ಗೆ 6 ವರ್ಷದಿಂದ ಆಸ್ತಮ, ಅಜ್ಜಿಗೆ ಲಕ್ವ, ತಾತನ್ಗೆ ತಲೆಯಲ್ಲಿ ಕ್ಯಾನ್ಸರ್, ತಂಗಿ ಕೆಳಗ್ ಬಿದ್ದು ಕುಂಟಿ ಆದ್ಲು, ಕುರುಡ್ ತಮ್ಮ, ವಿಧವೆ ಅತ್ತೆ, ಕೆಲ್ಸಕ್ ಬಾರ್ದಿರೋ ಮಾವ, ದೊಡ್ಡಪ್ಪಂಗೆ ನಡ, ಚಿಕ್ಕಪ್ಪಂಗೆ ಚಿಕ್ಕನ್ಗುನ್ಯ. ಇದು ನಮ್ ಸಂಸಾರದ ಗೋಳು. ಒಂದ್ ದೊಡ್ಡ ಸಂಸಾರದ ಜವಾಬ್ದಾರಿನೇ ನನ್ ತಲೆ ಮೇಲೆ ಬಿದ್ದಿದೆ. ಅಲ್ಲ, ಇಷ್ಟೊಂದು ದರಿದ್ರಗಳಿರೋ ಮನೆಯಲ್ಲಿ ನೀವ್ ಇಷ್ಟೊಂದು ಸುಂದರವಾಗಿ ಹೇಗೆ ಹುಟ್ಟಿದ್ರಿ? ಅದಕ್ಕೆ ನನ್ನ ಈ ದಂಧೆಗೆ ತಳ್ಬಿಟ್ರು. ಅಲ್ಲ, ಇಷ್ಟು ಕಷ್ಟದಲ್ಲಿರೋ ಸಂಸಾರನ ನೀನೇ ಕಾಪಾಡ್ಬೇಕು ಅಂತ ಆ ಭಗವಂತನೇ ನನ್ನ ಹಣೆಯಲ್ಲಿ ಬರ್ತಿದ್ದಾನೆ. ಏನಾಯ್ತು? ನಿಮ್ ಕತೆ ಕೇಳಿ ಮನ್ಸಿಗೆ ತುಂಬಾ ದುಃಖ ಆಗ್ತಿದ್ದೀರಿ. ಇಂಜೆಕ್ಷನ್ ಕೊಟ್ಟಿಯಾ? ಎಸ್ಕೇಪ್ ಆಗ್ಬಿಟ್ಟ. ಹಾ, ಹೇಗೆ? ಮನೆ ಕತೆ ಕೇಳ್ದ, ಕಟ್ ಕತೆ ಹೇಳ್ದೆ, ನಂಬ್ಕೊಂಡ್ ಹೋದ ಹತ್ಕೊಂಡು. ಲೇ ವಾದದ ಗಡ್ಡ, ರಾತ್ರಿ ಹಂಗೋ ಎಂಜಾಯ್ ಮಾಡಿದೆ. ಅಯ್ಯೋ, ಸೂಪರ್ ಆಗಿತ್ತು ಗುರು. ಆದ್ರೆ ಮಧ್ಯರಾತ್ರಿ ಸೊಳ್ಳೆ ಕಾಟ ತಡೆಯಕ್ಕಾಗ್ದ, ಎದ್ ಬಂದ್ಬಿಟ್ಟೆ. ಸರಿ, ನೀನ್ ಎಂಜಾಯ್ ಮಾಡ್ದ? ಓ, ನಾನ್ ಸಖತ್ತಾಗಿ ಎಂಜಾಯ್ ಮಾಡಿದೆ. ಶಬಾಷ್. ಸರಿ, ನೀನ್ ಹೆಂಗ್ ಎಂಜಾಯ್ ಮಾಡಿದೆ? ಅಯ್ಯೋ, ಆ ಟೀಚರ್ದು ಒಂದೇ ಕಟ ಕಣ. ನನ್ನ ಪವರ್ ನ ನೋಡಿ ನನ್ನೇ ಮದುವೆ ಮಾಡ್ಕೋ ಅಂತ ಒಳ್ಳೆ ಹಿಂಸೆ ಕೊಟ್ಬಿಟ್ಲಪ್ಪ. ಯಾರು? ಆ ಲೈಲ್ಯಾಂಡ್ ಗಾಡಿನ? ಈ ಕಾಮ ಕಲೆಗಳಲ್ಲಿ ಎಷ್ಟು ಕಲೆನೋ? ಅಯ್ಯೋ, 64 ಕಣ. ನಾನು 65 ದಾಟೋಗ್ಬಿಟ್ಟಿದ್ದೆ. ಅಯ್ಯೋ, ಅದ್ ಸರಿ, ನೀ ಮಾತಾಡ್ಬೇಕಾದ್ರೆ ಅದೇನ್ ಮಧ್ಯದಲ್ಲಿ ಪರ 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 ಅಂತ ಸೌಂಡ್ ಬರ್ತಾ ಇದೆಯಲ್ಲ? ಇದು 66ನೇ ಕಲೆ. ಕೊಟ್ಟ ಕಾಸ್ಗೆ ದಿಲ್ಲು ಖುಷ್ ಆಗೈತು ಕಣ. ಅಯ್ಯೋ, ಕರೆಕ್ಟ್ ಆಗಿ ಹೇಳ್ದ ಕಣೋ ಮ್ಯಾಕ್ಡೊನಾಲ್ಡ್ಸ್ ಮ್ಯಾನೇಜರ್. ಇಲ್ಲಿಂದ ಹೋದ ತಕ್ಷಣ ಮ್ಯಾಕ್ಡೊನಾಲ್ಡ್ಸ್ ಹೋಗ್ಬಿಟ್ಟು ಚಿಕನ್ ಬರ್ಗರ್ ತಗೊಂಡು ಕೆರ್ಕೊಬಿಡ್ತೀನಿ.